ಡಿಯರ್ ಟೀಚರ್ಸ್ ಅಂಡ್ ಪೇರೆಂಟ್ಸ್, ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಅಂದ್ರೆ ಕ್ರೈಸ್ ಅಂತ ಕರಿತೀವಿ ಅಥವಾ ಏಕಲವ್ಯ ಮಾದರಿ ವಸತಿ ಶಾಲೆ AMRS ಪ್ರವೇಶ ಪರೀಕ್ಷೆ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಗೊತ್ತಿತ್ತು. ಸೊ ಅದಾದ ನಂತರ ಅಪ್ಲಿಕೇಶನ್ ಬಗ್ಗೆ ಹೇಳಿದ್ವಿ, ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಹೇಳಿದ್ವಿ. ಇವಾಗ ಫೈನಲ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿದೆ ನೋಡ್ರಿ, ನೀವು ಕೂಡ ಈ ವೆಬ್ಸೈಟ್ ಭೇಟಿ ಕೊಟ್ರೆ ನೀವು ಇದು ಮಾಡ್ಕೋಬಹುದು. cet online.karnataka.gov.in.kea.cris 2026. ಸೊ ಇದಕ್ಕೆ ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೀವು ಆ, ಇದನ್ನ ನೋಡ್ಕೋಬಹುದು. ಸೊ ಇಲ್ಲಿ ಪ್ರವೇಶ ಇದ್ದಲ್ಲಿ ಕ್ಲಿಕ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಪ್ರವೇಶ ಇದ್ದಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬಂದ್ರೆ ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ. ಸೊ ಕ್ರೈಸ್ 2026 6ನೇ ತರಗತಿ ಪ್ರವೇಶ ಪರೀಕ್ಷೆ ಪ್ರಥಮ ಸುತ್ತಿನ ಫಲಿತಾಂಶ ಕೊಟ್ಟಿದ್ದಾರೆ. ಫೈನಲ್ ಸೆಲೆಕ್ಷನ್ ಲಿಸ್ಟ್ ಕೊಟ್ರೆ ಆಕ್ಚುಲಿ 23/5/2026 ಬಿಟ್ರೆ, ಬಟ್ ನಾನು ಲೇಟ್ ಆಗಿ ಹೇಳ್ತಾ ಇದ್ದೀನಿ, ಸಾರಿ ಫಾರ್ ದಟ್. ಸೊ ಅದಾದ್ಮೇಲೆ ಆದ್ರೆ ಇನ್ನೂ ಅವಕಾಶ ಇದೆ. ಸೊ ಯಾರು ಸೆಲೆಕ್ಷನ್ ಆಗಿದ್ದೀರಿ, ಸೆಲೆಕ್ಟ್ ಸ್ಟೂಡೆಂಟ್ಸ್ ಕ್ಯಾನ್ ಅಡ್ಮಿಟ್. ಸೊ ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ, 30ನೇ ತಾರೀಕು, ನಾಳೆ ತನ ಇದೆ. ಅದಕ್ಕಾಗಿ ಇದನ್ನ ಲಿಸ್ಟ್ ನೋಡ್ರಿ. ಸೊ ಇದನ್ನ ನಾನು ಹೇಳ್ತಾ ಇದ್ದೀನಿ, cet online.karnataka.gov.in.kea.cris 2026 ಅಲ್ಲಿ ಸೊ ವೆಬ್ಸೈಟ್ ಭೇಟಿ ಕೊಟ್ರೆ ಆಗುತ್ತಾ. ಸೊ ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಏನ್ ಮಾಡ್ಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ರಥಮ ಸುತ್ತಿನ ಅಂತಂದ್ರೆ ಇವಾಗ ಈ ಲಿಸ್ಟ್ ಬರುತ್ತೆ. ಸೊ ಈ ರೀತಿ ಲಿಸ್ಟ್ ಓಪನ್ ಆಗುತ್ತೆ, ಗೊತ್ತಾಯ್ತಾ. ಸೊ ಈ ರೀತಿ ಓಪನ್ ಆಗುತ್ತೆ ಲಿಸ್ಟ್. ಓಪನ್ ಆದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 22/2/2026 2026ನೇ ಸಾಲಿಗೆ ವಸತಿ ಶಾಲೆಗಳಲ್ಲಿ 6ನೇ ತರಗತಿ ಪ್ರವೇಶ ಮೊದಲನೇ ಸೂತ್ರ ತಗೊಂಡಿದ್ದಾರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧೀನದಲ್ಲಿರುವ ಸೊ ಈಗ ಅದೊಂದು ಸಪರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧೀನದಲ್ಲಿರುವ ಮುರಾರ್ಜಿ ದೇಸಾಯಿ, ಕಿತ್ತೂರಾಣಿ ಆ, ಚೆನ್ನಮ್ಮ ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವಿರನ್ನ, ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ 6ನೇ ತರಗತಿಗೆ ಪ್ರವೇಶಕ್ಕೆ ದಾಖಲಾತಿ ಪಡೆಯಲು ಅಭ್ಯರ್ಥಿಗಳು ನಮೂದಿಸಿದ ಇಚ್ಛೆ ಅಥವಾ ಆಯ್ಕೆಗಳನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ನಿಯಮಾನುಸಾರ ಸೊ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ನೈಜ ಫಲಿತಾಂಶವನ್ನ ಫೈನಲ್ ಲಿಸ್ಟ್ ಅನ್ನು 22/05/2026 ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಈ ಸುತ್ತಿನಲ್ಲಿ ಸೀಟು ಹಂಚಿಕೆ ಅಭ್ಯರ್ಥಿಗಳು ದಿನಾಂಕ 30/5/2026 ಒಳಗೆ ಪ್ರವೇಶ ಪಡೆಯಲು ಸೂಚಿಸಿದೆ. ನಿಮ್ದು ನೋಡಿ. ಸೊ ಲಾಸ್ಟ್ ಡೇಟ್ ನಾಳೆ ಕೂಡ ಇದ್ದಾರೆ, ಏನು ತೊಂದರೆ ಇಲ್ಲ. ಸೊ ನೀವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು TC ಆಮೇಲೆ ಮಾಡ್ಬೋದು, ತಗೊಂಡು ಹೋಗ್ರಿ. ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಅವರು ಅಡ್ಮಿಷನ್ ಮಾಡ್ಕೊಡ್ರಿ. ಸೊ ಅದು ನಿಮ್ಗಾಗಿ ಇದೊಂದು ಮಾಹಿತಿ. ಸರ್ ಹಾಗಾದ್ರೆ ಏನಿದೆ ಸರ್ ಸೆಲೆಕ್ಷನ್ ಲಿಸ್ಟ್ ಏನಿದೆ, ಇಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಕ್ರೈಸ್ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಡಿಸ್ಟ್ರಿಕ್ಟ್ ವೈಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಎಲ್ಲ ಬಾಗಲಕೋಟೆ, ಬಳ್ಳಾರಿ ಎಲ್ಲ ಡಿಸ್ಟ್ರಿಕ್ಟ್ಸ್ ಕೊಟ್ಟಿದ್ದಾರೆ. ಸೊ ನಾನು ವಿಜಯಪುರದ ಡಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದು ವಿಜಯಪುರ ಸೆಲೆಕ್ಷನ್ ಲಿಸ್ಟ್. ಓಕೆ ಸ್ಟೂಡೆಂಟ್ಸ್, ಯಾರ್ಯಾರು ಯಾವ ಸ್ಕೂಲ್ ಸೆಲೆಕ್ಟ್ ಆಗಿದ್ರೆ ಅದನ್ನ ನೋಡ್ಕೋಬಹುದು. ಸರ್ ಇದೆಲ್ಲ ಹೆಂಗ್ ನೋಡ್ಕೋ ಕುಂದ್ರು, ಇಲ್ಲಿ ಸರ್ಚ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಅಥವಾ ಸ್ಯಾಟ್ ನಂಬರ್ ಹಾಕ್ರಿ. ಸ್ಯಾಟ್ ನಂಬರ್ ಹಾಕಿದ್ರೆ ಆಯ್ತು, ನೀವು ಸೆಲೆಕ್ಟ್ ಆಗಿರೋ ಇಲ್ಲ ಅನ್ನೋದು ತೋರಿಸುತ್ತೆ. ಓಕೆ, ಈ ರೀತಿ ಮಾಡಿ ಅದು ಯಾವ ಸ್ಕೂಲ್ ಆಗಿರ್ತದೆ. ಎಕ್ಸಾಂಪಲ್ ಇಲ್ಲಿ 891 ಸ್ಕೂಲ್ ಹೆಸರು ಹೂವಿನಿಪ್ಪರ್ಗಿ ಇನ್ಸ್ಟಿಟ್ಯೂಟ್ ಕೆಳಗರೆ SC ಇದ್ರ ಸ್ಕೂಲ್ ಯಾವ್ದಾದ್ರು ಮಕ್ಕಳ ಅಭ್ಯರ್ಥಿಗಳ ಹೆಸರು ಕೊಟ್ಟಿದ್ದಾರೆ. ಸೊ ಆ ಸ್ಕೂಲಿಗೆ ಭೇಟಿ ಕೊಡ್ಬೇಕು ಅಷ್ಟೇ. ಅವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಅಡ್ಮಿಷನ್ ಮಾಡ್ಕೊಡ್ರಿ. ಸೊ ನಮ್ದು ಕಾರ್ಜೋ ಸ್ಕೂಲ್ ಬರುತ್ತೆ, ನಮ್ದು KRCRS. ಓಕೆ, ಸೊ ಅದನ್ನು ಒಂದು ಸುಮ್ಮನೆ ಒಂದು ತೋರಿಸ್ಬಿಡ್ತೀನಿ ನಿಮ್ಗೆ. ಓಕೆ, ಸೊ ಇಲ್ಲಿ ಯಾವ ಮಕ್ಕಳು ಯಾವ ಸ್ಕೂಲ್ಗೆ ಅಡ್ಮಿಷನ್ ಸಿಕ್ಕಿದೆ ಅವರು ಬೇಗನೆ ಸರ್ ಟ್ರಾನ್ಸ್ಫರ್ ಗಿನ್ಸ್ಫರ್ ಅನ್ಕೋತ ಕೂತ್ಕೋಬೇಡ, ಆಮೇಲೆ ಅದನ್ನೆಲ್ಲ ವಿಚಾರ ಮಾಡ್ರಿ. ಸೊ ಮೊದಲು ಅಡ್ಮಿಷನ್ ಮಾಡ್ಕೊಡ್ರಿ, ಮ್ಯೂಚುವಲ್ ಇದ್ರೆ ಆಮೇಲೆ ವಿಚಾರ ಮಾಡ್ರಿ ಅಂತ. ಇಲ್ಲಿ IGRS ಬಬಲೇಶ್ವರ್ ಕೊಟ್ಟಿದ್ದಾರೆ. ಆಮೇಲೆ ಹಿಂಗೆಲ್ಲ ಸ್ಕೂಲ್ ಇಡೀ ನಮ್ಮ ಬಿಜಾಪುರದ 22 ಸ್ಕೂಲ್ಸ್ ಅದಾವು. ಆ, ಅವೆಲ್ಲ ಗುಡ್ಕಂಡಕಿ ಅದು ಕೊಟ್ಟಿದ್ದಾರೆ. ಎಲ್ಲ ಸ್ಕೂಲ್ ಸೆಲೆಕ್ಷನ್ ಲಿಸ್ಟ್ ಕೊಟ್ಟಿದ್ದಾರೆ. IGRS ನಾಗ್ಠಾನ್ ಕೊಟ್ಟಿದ್ದಾರೆ. ಓಕೆ, ಸೊ ಯಾವ ಮಕ್ಕಳು ನೀವು ಸೆಲೆಕ್ಟ್ ಆಗಿದ್ದೀರಿ ದಯವಿಟ್ಟು ಅಡ್ಮಿಷನ್ ಬೇಗನೆ ಮಾಡ್ಕೊಡ್ರಿ. ಇವತ್ತು ಸಾಧ್ಯ ಇವತ್ತು 5 ಗಂಟೆವರೆಗೂ ಹೋಗ್ರಿ, ಏನೂ ತೊಂದರೆ ಇಲ್ಲ, 5 ಗಂಟೆವರೆಗೂ ಹೋಗ್ಬೋದು, ಯಾವುದೇ ಸ್ಕೂಲ್ ಇರಲಿ. ಸೊ ತಾಳಿಕೋಟಿ ಕೊಟ್ಟಿದ್ದಾರೆ, ಹಿಂಗ ಎಲ್ಲ ಸ್ಕೂಲ್ದು ಕೊಟ್ಟಿದ್ದಾರೆ, ಜಮಲ್ದಿನ್ನಿ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಇದನ್ನ ಯೂಸ್ ಮಾಡ್ಕೊಡಿ. ಪೇರೆಂಟ್ಸ್ ಆದವರು ಇದ್ರ ಬಗ್ಗೆ ಮಾಹಿತಿಯನ್ನು ಎಲ್ರಿಗೂ ಹಂಚ್ರಿ, ಶೇರ್ ಮಾಡ್ರಿ, ಯಾರ್ಯಾರು ಗೊತ್ತಿದೆ ಅಂತೇಳಿ. ಸೊ ಅವರೆಲ್ಲರೂ ಈ ಮಾಹಿತಿಯನ್ನು ತಿಳಿಸ್ರಿ. ಓಕೆ, ಇದಾಗಿತ್ತು ಒಂದು ಸಂಕ್ಷಿಪ್ತ ಮಾಹಿತಿ. ನಮ್ಮ 2022ನೇ ಸಾಲಿಗೆ 6ನೇ ತರಗತಿ ಕ್ರೈಸ್ ಅಧೀನದಲ್ಲಿ ಬರುವಂತಹ ರೆಸಿಡೆನ್ಸಿ ಸ್ಕೂಲ್ಸ್ ಫ್ರೀ ಅಡ್ಮಿಷನ್ ರೀ. ಸೊ ಯಾರ್ಯಾರು ಸೆಲೆಕ್ಷನ್ ಆಗಿರಿ ಸೊ ಅವರೆಲ್ಲರೂ ಅಡ್ಮಿಷನ್ ಮಾಡ್ಕೊಡಿ, ಎಲ್ಲ ಡಾಕ್ಯುಮೆಂಟ್ಸ್ ಅದು ಒಯ್ಯಿರಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ನೀವು ಯಾರು ಸೆಲೆಕ್ಷನ್ ಆಗಿಲ್ಲ ಸರ್ ನಮ್ದು ಯಾವಾಗ ಆಯ್ತಾ ಹಂಗೆಲ್ಲ ಇನ್ನೂ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ, ಅದ್ರ ಬಗ್ಗೆ ಬಿಟ್ಟ ತಕ್ಷಣ ನಿಮ್ಮ ಮಾಹಿತಿ ತಿಳಿಸ್ತೇನೆ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.